ವೆಲ್ಕಮ್ ಬ್ಯಾಕ್ ಟು ಮಮತಾ ಪಾಕಶಾಲೆ. ಇವತ್ತು ನಾನು ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳು ಪಲಾವ್ ಸಾಮಾನು ಮತ್ತು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಧನಿಯಾ, ಹಸಿಮೆಣಸಿಕಾಯಿ, ಟೊಮೊಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗುತ್ತೆ. ಈರುಳ್ಳಿ ಟೊಮೊಟೊನ ಹೆಚ್ಕೊಳ್ಳೋಣ. ಈಗ ನಾವು ಬಟಾಣಿ ಮತ್ತು ಆಲೂಗಡ್ಡೆನ ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಳ್ಳಿ. ನಾನು ಸ್ವಲ್ಪ ಬಟಾಣಿ ಸಿಗಬೇಕು ಅಂತ ಕಡಿಮೆ ಬೇಯಿಸ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಳ್ಳಿ. ಈ ಥರ ಸ್ನ್ಯಾಶ್ ಮಾಡಿಕೊಂಡ್ರೆ ಇದರದ್ದು ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಬಟಾಣಿ ಆಲೂಗಡ್ಡೆ ಸಪ್ರೇಟು ಮತ್ತು ನೀರು ಸಪ್ರೇಟ್ ಮಾಡ್ಕೊಳ್ಳಿ. ಇದನ್ನ ನಾವು ಮತ್ತೆ ಆಲೂಗಡ್ಡೆ ಮತ್ತು ಬಟಾಣಿನ ಇನ್ನೊಂದು ಸ್ವಲ್ಪ ಸ್ನ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈಗ ಆಗಿದೆ, ಸ್ನ್ಯಾಶ್ ಆಗಿದೆ, ಸಾಕು. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಇದಕ್ಕೆ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ, ನಾವು ಪಲಾವ್ ಸಾಮಾನು ಏನಿತ್ತು ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಬಿಡಿಸ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಕರಿಬೇವು ಹಾಕ್ಕೊಂಡ್ರೆ. ಒಂದು 6-7 ಹಸಿಮೆಣ್ಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅಚ್ಕಾರ ಪುಡಿನೂ ಮಿಕ್ಸ್ ಆಗಿರುತ್ತೆ. ಇದಕ್ಕೆ ಧನಿಯಾ ತೊಗೊಂಡಿದ್ದೆ. ಧನಿಯಾ 2-3 ಸ್ಪೂನ್ ಸಾಕು, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ನಿಮಗೆ ಆಪ್ಷನ್, ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ದಿರೆ ಬೇಡ, ಅವಶ್ಯಕತೆ ಇಲ್ಲ. ಮತ್ತು ಈರುಳ್ಳಿ ಟೊಮೊಟೊ ಹೆಚ್ಕೊಂಡಿದ್ದನ್ನ ಹಾಕ್ಕೊಂಡು ನಾನು ಬಾಡಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಿಹಿಯೋ ಥರ ಮಾಡ್ಕೊಬೇಡಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಮಕ್ಕಳಿಗೆ, ದೊಡ್ಡವ್ರಿಗೆ, ಚಿಕ್ಕವ್ರಿಗೆ, ವಯಸ್ಸಾದವ್ರಿಗೆ ಎಲ್ರಿಗೂ ಇಷ್ಟ ಆದಂಥ ಒಂದು ಡಿಶ್ಶು. ಮನೇಲೇ ಮಾಡಿಕೊಂಡ್ರೆ ಇನ್ನೂ ಹೆಲ್ದಿಯಾಗಿರುತ್ತೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಬೆಂದ ಮೇಲೆ, ಆರಿದ್ಮೇಲೆ ಅದನ್ನು ಮಿಕ್ಸಿ ಹಾಕ್ಕೊಳ್ಳಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನು ಅಚ್ಕಾರದ ಪುಡಿ ಮತ್ತು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿ ಉರಿಲೇ ಇದನ್ನೆಲ್ಲ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ. ಯಾಕಂದರೆ ಹೈ ಮಾಡ್ಕೊಂಬಿಟ್ರೆ ಆ ಎಣ್ಣೆಲಿ ಅದು ಕರ್ರಗಾಗ್ಬಿಡುತ್ತೆ, ಇದು ಮಸಾಲೆ ಎಲ್ಲ ಚೆನ್ನಾಗಿರಲ್ಲ. ಸ್ವಲ್ಪ ಕಡಿಮೆ ಉರಿಲೇ ಬೇಯಿಸ್ಕೊಳ್ಳಿ. ಈಗ ನಾವು ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಮತ್ತು ಆಲೂಗಡ್ಡೆನ ಸಪ್ರೇಟ್ ಮಾಡಿದಾಗ ಬಂದಿತ್ತಲ್ಲ ನೀರು, ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಮರಳಿದ್ರೆ ಚೆನ್ನಾಗಿ ಆಯಿತು, ಮಸಾಲೆ ರೆಡಿ ಇದೆ. ಈಗ ಪೂರಿ ಮತ್ತು ತರಿಸ್ಕೊಂಡಿದ್ದೆ, ಪೂರಿ ಸೇವೆಲ್ಲ ತರಿಸ್ಕೊಂಡಿದ್ದೆ. ಬಟಾಣಿ, ಪೂರಿ, ಮಸಾಲೆ, ಸೇವು, ಈರುಳ್ಳಿ ಎಲ್ಲ ರೆಡಿ ಇದೆ, ಇನ್ನೇ ಇಲ್ಲ ಹಾಕ್ಕೊಂಡು ತಿನ್ನೋದೆ. ಒಂದು 3-4 ಪುಡಿ ಮಾಡ್ಕೊಳ್ಳಿ. ಆದಮೇಲೆ ಒಂಚೂರು ಬಟಾಣಿ ಹಾಕ್ಕೊಳ್ಳಿ. ಅದ್ರ ಮೇಲೆ 1-2 ಸೌಟಷ್ಟು ಮಸಾಲೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಸುಮ್ಮನಾಗಬೇಡಿ, ನೋಡಿ ಮಾಡಿ ಟ್ರೈ ಮಾಡಿ. ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಅದ್ರ ಮೇಲೆ ಒಂಚೂರು ಈರುಳ್ಳಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೆ. ಆದಮೇಲೆ ಒಂಚೂರು ಸೇವ್ ಹಾಕ್ಕೊಂಡು ಅಷ್ಟೇ ತಿಂತಾ ಇರೋದೆ. ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೈನ್.